2024 ಅಪ್ಡೇಟ್ಗೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET 2024 ಸ್ಟೂಡೆಂಟ್ಸು ಸಾಮಾನ್ಯವಾಗಿ ಒಂದು ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಸರ್, ಈ ವರ್ಷ ನಮ್ದು ಕೌನ್ಸಿಲಿಂಗ್ ಲೇಟ್ ಆಗುತ್ತೆ ಅಂಡ್ ಹಾಗೇನು ನಾವು ಕಾಲೇಜ್ಗೆ ಜಾಯ್ನ್ ಆಗೋದು ಲೇಟ್ ಆಗುತ್ತೆ ಅಂತ ನೀವು ನೆನ್ನೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ರಿ ಅಲ್ವಾ? ಹಾಗಿದ್ರೆ ನಮಗೆ ಸ್ಕಾಲರ್ಶಿಪ್ ಅಮೌಂಟ್ ಸಿಗುತ್ತಾ ಸರ್? ಸ್ಕಾಲರ್ಶಿಪ್ಸ್ ನಮಗೆ ಸಿಗುತ್ತಾ ಅಂತ ಕೇಳ್ತಿದ್ರಿ. ಅಂಡ್ ಹಾಗೇನು ಸ್ಕಾಲರ್ಶಿಪ್ ಅಲ್ಲಿ ಒಂದಿಷ್ಟು ಡೌಟ್ಸ್ ಅನ್ನ ನೀವು ಕೇಳ್ತಿದ್ರಿ. ಎಲ್ಲದರ ಬಗ್ಗೆನೂ ಸಹ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಹೇಳ್ತಿದ್ದೀನಿ ನೋಡಿ, ಇಂಜಿನಿಯರಿಂಗ್ ಮಾಡ್ಬೇಕಂತ ಅನ್ಕೊಂಡಿರುವಂತಹ ಸ್ಟೂಡೆಂಟ್ಸ್ ಗಳಿಗೆ ಸ್ಕಾಲರ್ಶಿಪ್ ತುಂಬಾನೇ ಮ್ಯಾಟರ್ ಆಗುತ್ತೆ, ನಿಮ್ಗೆ ತುಂಬಾನೇ ಯೂಸ್ ಆಗುತ್ತೆ. ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮೋರ್ ನಂಬರ್ ಆಫ್ ಲೈಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ತಪ್ಪದೆ ಒಂದೇ ಒಂದು ಲೈಕ್ ಅನ್ನ ಕೊಡಿ. ನೋಡಿ, KCET 2024 ಸ್ಟೂಡೆಂಟ್ಸ್ ಗಳಿಗೆ ಸಾಮಾನ್ಯವಾಗಿ ಈಗಾಗಲೇ ಸಹ ಅವರ ಒಂದು ತಲೆಗೆ ಬಂದ್ಬಿಟ್ಟಿದೆ, ಈಗ ನಮ್ದು ಕೌನ್ಸಿಲಿಂಗ್ ಲೇಟ್ ಆಗುತ್ತೆ ಅಂಡ್ ಹಾಗೇನು ಕಾಲೇಜ್ಗಳಿಗೆ ಜಾಯ್ನ್ ಆಗೋದು ಲೇಟ್ ಆಗುತ್ತೆ, ನಮಗೆ ಸ್ಕಾಲರ್ಶಿಪ್ ಅಮೌಂಟ್ ಸಿಗುತ್ತಾ ಅಂತ ಹೇಳ್ಬಿಟ್ಟು. ನೋಡಿ, ನೀವೆಲ್ಲ ಒಂದು ಸ್ಟೂಡೆಂಟ್ಸ್ ಗಳ ತಲೆಯಲ್ಲಿರುವುದು ಒಂದೇ ಸ್ಕಾಲರ್ಶಿಪ್, SSP ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್. ಯಾಕೆ ಎಲ್ಲ ಒಂದು ಸ್ಟೂಡೆಂಟ್ಸ್ ಈ ಸ್ಕಾಲರ್ಶಿಪ್ ಬಗ್ಗೆ ಥಿಂಕ್ ಮಾಡ್ತಾರೆ ಅಂತ ಅಂದ್ರೆ, ಈ ಒಂದು SSP ಸ್ಕಾಲರ್ಶಿಪ್ ಏನಿದೆ, ಈ ಒಂದು SSP ಸ್ಕಾಲರ್ಶಿಪ್ ಪ್ರತಿಯೊಬ್ಬರಿಗೂ ಸಹ ಬರುವಂತಹ ಸ್ಕಾಲರ್ಶಿಪ್ ಆಗಿರುತ್ತೆ. ಹಾಗಾಗಿ ಸ್ಟೂಡೆಂಟ್ ಗಳು ನೀವು SSP ಸ್ಕಾಲರ್ಶಿಪ್ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ. ನೋಡಿ, ಸದ್ಯಕ್ಕೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಏನಿದೆ, ಈ ಒಂದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ 2023-24 ಸಾಲಿನ ಅಕಾಡೆಮಿಕ್ ಇಯರ್ ಏನಿದೆ, ಆ ಒಂದು ಅಕಾಡೆಮಿಕ್ ಇಯರ್ ಅಲ್ಲಿ ರನ್ ಆಗ್ತಿದೆ. ಆ ಒಂದು ಅಕಾಡೆಮಿಕ್ ಇಯರ್ ಅಲ್ಲಿ ನೋಡಿ ಅಪ್ಲಿಕೇಶನ್ಸ್ ಎಲ್ಲಾನು ಸಹ ಈಗಾಗಲೇ ರಿಸೀವ್ ಆಗಿದೆ. ಅಂಡ್ 23-24 ಅಕಾಡೆಮಿಕ್ ಇಯರ್ ಅಲ್ಲಿ ಸ್ಟೂಡೆಂಟ್ಸ್ ಗಳಿಗೆ ಯಾರಿಗೆಲ್ಲ ದುಡ್ಡು ಬರಬೇಕು ಅಂತ ಸ್ಟೂಡೆಂಟ್ಸ್ ಗಳಿಗೆ ಸ್ಟೆಪ್ ಬೈ ಸ್ಟೆಪ್ ಇನ್ನೂ ಸಹ ಅಮೌಂಟ್ ಅನ್ನ ಹಾಕ್ತಾ ಬರ್ತಿದ್ದಾರೆ. 23-24 ಅಕಾಡೆಮಿಕ್ ಇಯರ್ ಇನ್ನೂ ಸಹ ಎಲ್ಲಾ ಒಂದು ಸ್ಟೂಡೆಂಟ್ಸ್ ಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿಲ್ಲ. ಇದರ ಒಂದು ಪ್ರೋಸೆಸ್ ಏನಿದೆ, ಈ ಒಂದು ಪ್ರೋಸೆಸ್ ಆದ್ರೆ ಇನ್ನೂ ನಡೀತಿದೆ. ನಿಮ್ದು ನೋಡಿ ಅಕಾಡೆಮಿಕ್ ಇಯರ್ ಬಂದ್ಬಿಟ್ಟು 2024-25 ಸಾಲಿನ ಅಕಾಡೆಮಿಕ್ ಇಯರ್ ಆಗಿರುತ್ತೆ. ಸದ್ಯಕ್ಕೆ ಇನ್ನೂ ಸಹ 2024-25 ಸಾಲಿನ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಆದ್ರೆ ಓಪನ್ ಆಗಿಲ್ಲ. ನಿಮ್ಗೆ ನೋಡಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ಇಲ್ಲೇನೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವಾಗ ಓಪನ್ ಆಗುತ್ತೆ ಏನೋ ಅಂತ ಹೇಳ್ಬಿಟ್ಟು. 2024-25 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳ್ಬಿಟ್ಟು ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗುತ್ತೆ. ಆಗ ನೀವೊಂದು ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಅನ್ನ ಮಾಡ್ಕೋಬಹುದು ಆಗಿರುತ್ತೆ. ಈಗ ನೋಡಿ, ನೆಕ್ಸ್ಟ್ ಇನ್ನ 1 ಮಂತ್ ಆದ್ಮೇಲೆನೋ ಅಥವಾ 1.5 ಮಂತ್ ಆದ್ಮೇಲೆನೋ ಸಹ ಈ ಒಂದು 24-25 ಅಕಾಡೆಮಿಕ್ ಇಯರ್ ಏನಿದೆ, ಈ ಒಂದು ಅಕಾಡೆಮಿಕ್ ಇಯರ್ ಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಕಡೆಯಿಂದ ಅಪ್ಲಿಕೇಶನ್ಸ್ ಅನ್ನ ರಿಸೀವ್ ಮಾಡ್ಕೋತಾರೆ. ಅಂದ್ರೆ ಇಲ್ಲಿ ನಿಮ್ಗೆ ಲಿಂಕ್ ಅನ್ನ ಆಕ್ಟಿವೇಟ್ ಮಾಡ್ತಾರೆ. ಆಗ ನೀವ್ ಯಾರನ್ನು ಸಹ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ನಿಮ್ದು ಕಾಲೇಜಸ್ ಗೆ ಜಾಯ್ನ್ ಆಗೋದು ಇನ್ನೂ ಒಂದು ಸೆಪ್ಟೆಂಬರ್ ಆಗುತ್ತೆ. ಹಾಗಾಗಿ ನೀವು ಸ್ಟೂಡೆಂಟ್ಸ್ ಗಳು ಅಯ್ಯೋ ಈಗಾಗ್ಲೇನೆ ಸಹ ಪೋರ್ಟಲ್ ಓಪನ್ ಆಗ್ಬಿಟ್ಟಿದೆ, ಇನ್ನ ಕ್ಲೋಸ್ ಆಗ್ಬಿಡುತ್ತೇನೋ ಅಂತ ನೀವು ತುಂಬಾ ಟೆನ್ಷನ್ ಮಾಡ್ಕೋದಕ್ಕೆ ಹೋಗ್ಬೇಡಿ. ಇಲ್ಲಿ ನೋಡಿ, ನಾನು ಈಗಲೇ ಹೇಳ್ತಿದ್ದೀನಿ, ಈ ಒಂದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಏನಿದೆ, ಈ ಒಂದು ವೆಬ್ಸೈಟ್ ಅಲ್ಲಿ ಈಗ ಒನ್ಸ್ ಏನಾದ್ರೂ ಈ ಒಂದು ವೆಬ್ಸೈಟ್ ಓಪನ್ ಆಗಿದೆ, ಈಗ 2024-25 ಸಾಲಿನ ಇಯರ್ ಅವರು ಅಪ್ಲಿಕೇಶನ್ಸ್ ಅನ್ನ ಆಗ್ಬೋದು ಅಂತ ಒನ್ಸ್ ಏನಾದ್ರೂ ಓಪನ್ ಆಗಿದೆ ಅಂತ ಅಂದ್ರೆ ಒಂದು ಡೇಟ್ ಅನ್ನ ಕೊಡ್ತಾರೆ, ಒಂದು ಲಾಸ್ಟ್ ಡೇಟ್ ಅನ್ನ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ. ಬಟ್ ಆ ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಯಾರನ್ನು ಸಹ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬಿಡಿ. ಯಾಕಂತ ಅಂದ್ರೆ ಒಬ್ರಲ್ಲ ಇಬ್ರಲ್ಲ ಸುಮಾರು ಲಕ್ಷ ಗಟ್ಟಲೆ ಸ್ಟೂಡೆಂಟ್ಸ್ ಈ ಒಂದು ಕೌನ್ಸಿಲಿಂಗ್ ಮೂಲಕ ಹೋಗ್ತಾರೆ. ಕೌನ್ಸಿಲಿಂಗ್ ಲೇಟ್ ಆಗೋದು, ಕಾಲೇಜಸ್ ಜಾಯ್ನ್ ಆಗೋದು ಲೇಟ್ ಆಗೋದ್ರಿಂದ ಇದು ಸ್ಟೂಡೆಂಟ್ಸ್ ಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು SSP ವೆಬ್ಸೈಟ್ ಏನಿದೆ, ಈ ಒಂದು SSP ಸ್ಕಾಲರ್ಶಿಪ್ ಏನಿದೆ, ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡುತ್ತೆ. ಈಗ ನೆಕ್ಸ್ಟ್ ಇನ್ ಕೇಸ್ 1.5 ಮಂತ್ ಒಳಗಡೆ ಈ ಒಂದು 24-25 ಅಕಾಡೆಮಿಕ್ ಇಯರ್ ಗೆ ಅಪ್ಲಿಕೇಶನ್ಸ್ ಅನ್ನ ಹಾಕೋದಕ್ಕೆ ಪೋರ್ಟಲ್ ಓಪನ್ ಆಗಿ ಮತ್ತೆ ಕ್ಲೋಸ್ ಆದ್ರೂ ಸಹ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಯಾರನ್ನು ಸಹ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. SSP ಸ್ಕಾಲರ್ಶಿಪ್ ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ಸಿಗುವಂತಹ ಸ್ಕಾಲರ್ಶಿಪ್ ಆಗಿರುತ್ತೆ. ನಿಮ್ಗೆ ಕಾಲೇಜಸ್ ಓಪನ್ ಆಗೋದು ಎಷ್ಟೇ ಲೇಟ್ ಆದ್ರೂ, ಕೌನ್ಸಿಲಿಂಗ್ ಎಷ್ಟೇ ಲೇಟ್ ಆದ್ರೂ ಸಹ ನಿಮ್ಗೆ KCET ವಿದ್ಯಾರ್ಥಿಗಳು, KCET ಮೂಲಕ ಇಂಜಿನಿಯರಿಂಗ್ ಗೆ ಜಾಯ್ನ್ ಆಗುವಂತಹ ವಿದ್ಯಾರ್ಥಿಗಳಿಗೆ SSP ಸ್ಕಾಲರ್ಶಿಪ್ ಆದ್ರೆ ಸಿಗುತ್ತೆ. ಅಂಡ್ ಹಾಗೇನು ಇಲ್ಲಿ ಸುಮಾರು ಜನ ಸ್ಟೂಡೆಂಟ್ಸ್ ನನಗೆ ಕೇಳ್ತಿದ್ರು, ಸರ್ ನಾನು ಇದುವರೆಗೂ SSP ಸ್ಕಾಲರ್ಶಿಪ್ ಅಲ್ಲಿ ₹1 ದುಡ್ಡು ಸಹ ತಗೊಂಡಿಲ್ಲ ಸರ್, ನಂದು ಇದು SSP ಅಲ್ಲಿ ಅಕೌಂಟೇ ಇಲ್ಲ ಸರ್, ನಾನು ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿದ್ದೀನಿ, ನಾನು ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದಾ ಸರ್ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಸಹ ಅಪ್ಲೈ ಮಾಡಬಹುದು. ನೀವು ಈಗಾಗಲೇ ಫಸ್ಟ್ PUC ಸೆಕೆಂಡ್ PUC ಅಲ್ಲಿ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿದ್ರು ಅಪ್ಲೈ ಮಾಡಬಹುದು, ಅಪ್ಲೈ ಮಾಡಿಲ್ಲ ಅಂತಂದ್ರೂ ಸಹ ಅಪ್ಲೈ ಮಾಡಬಹುದು. ಓಕೆನಾ? ನಿಮ್ದು ಈಗಾಗಲೇ SSP ಅಲ್ಲಿ ಅಕೌಂಟ್ ಇದೆ ಅಂತ ಅಂದ್ರೆ ನೀವು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೀವು ನೋಡಬಹುದು. ಈಗ ನೆಕ್ಸ್ಟ್ ನೀವು ಅಪ್ಲೈ ಮಾಡೋ ಟೈಮಿಗೆ 2024-25 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳ್ಬಿಟ್ಟು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬಹುದು. ಯಾರು ಈಗಾಗಲೇ ಸಹ ಯಾರಾದ್ರೆ ಸ್ಕಾಲರ್ಶಿಪ್ ದುಡ್ಡನ್ನ ಲಾಸ್ಟ್ ಇಯರ್ಸ್ ಪಡ್ಕೊಂಡಿದ್ರು ಅಂತ ಸ್ಟೂಡೆಂಟ್ಸ್, ಇಲ್ಲ ಸರ್ ನಾನು ಇದು ಹೊಸದಾಗಿ SSP ವೆಬ್ಸೈಟ್ ಗೆ ಬರ್ತಿರೋದು ಅನ್ನೋ ಅಂತ ಸ್ಟೂಡೆಂಟ್ಸ್ ಗಳು ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ, ಇಲ್ಲಿ ನೀವಾದ್ರೆ ಕ್ಲಿಕ್ ಮಾಡಬಹುದು. ಓಕೆನಾ? ನಾನು ಇದು 2 ಲಿಂಕ್ಸ್ ಬಗ್ಗೆನೂ ಸಹ ಸಪರೇಟ್ ಆಗಿ ಡೀಟೇಲ್ಡ್ ವಿಡಿಯೋಸ್ ಅನ್ನ ಖಂಡಿತವಾಗ್ಲೂ ಸಹ ನಾನು ನಿಮ್ಗೆ ಮಾಡಿ ತೋರಿಸ್ಕೊಡ್ತೀನಿ, ಡೆಮೋ ವಿಡಿಯೋಸ್ ನ. ಜಸ್ಟ್ ನೀವು ನನ್ನ ಜೊತೆ ಟಚ್ ಅಲ್ಲಿ ಇದ್ರೆ ಸಾಕು, ಜಸ್ಟ್ ಚಾನಲ್ ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಖಂಡಿತವಾಗಿ